ಸೆಟ್ ದೋಸೆ 2 ಈ ಥರ ಕೊಟ್ಟಿದ್ದಾರೆ. ನನಗೆ ವಿನುಗೆ ಒಂದು ಕೇಸರಿ ಬಾತು ಉಪ್ಪಿಟ್ಟು ಸಪ್ರೇಟು, ಸೆಟ್ ದೋಸೆಗೆ ಚಟ್ನಿ ಸಾಗು. ಸೊ ಇಲ್ಲಿ ತಟ್ಟೆಗಳಿಟ್ಟಿದ್ದೀನಿ, ಹಾಕ್ತೀನಿ ಮಾಡ್ತಾರೆ. ಹೆಲ್ದಿ ಇದೆ. ಎಷ್ಟು ಉದ್ದ ಇದೆಯಲ್ಲ ಬಂಗಾರ, ಸೂಪರ್ ಸೂಪರ್. ನೀನು ತೋರಿಸ್ತಿಲ್ಲ, ಕೈ ಮಾತ್ರ. ಇವತ್ತು ನಂಗೆ ಕಾಣುತ್ತೆ ತಡಿ. ಮತ್ತೆ ಯಾವುದು ಮೇಲಿಂಗ್ ನನಗೆ ಇದು ಬೇಸ್ಮೆಂಟ್ ಸರಿ ಅಲ್ಲ, ಇದು ಪಾಟ್ ಈ ಥರ ಕಾಣ್ತೀವಿ, ಸ್ವಲ್ಪ ಈ ಕಡೆ ಇಡೋಣ. ತಡಿ. ಹಾಂ ಹಾಂ ಹೀಗೆ ಹೀಗೆ ಇದು ಕರೆಕ್ಟ್ ಆಯ್ತು ನೋಡೋದು. ಮುದ್ದು ಯಾಕೆ ಮುದ್ದು ಸ್ವಲ್ಪ ಮಾಡ್ಕೊಂಡು ಹೋಗ್ತೇನೆ. ಅಲ್ಲ, ಅದು ಒಂಥರ ಚೆನ್ನಾಗಿರುತ್ತೆ, ಇದು ಒಂಥರ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ನೀಟ್ನೆಸ್ ಕಾಣಿಸುತ್ತೆ. ಆಯ್ತು ಬಂಗಾರ, ನಾನು ಒಂದೊಂದ್ಸತಿ ಅದು ಮಾಡ್ತೀನಿ, ಒಂದೊಂದ್ಸತಿ ಜಾಸ್ತಿ ಇದೆ ಮಾಡ್ತೀನಿ. ಇಲ್ಲ ಚೂರು ಏನಿರು ಮುದ್ದು, ನಾನು ಇನ್ನೊಂದು ಚೂರು ಹೀಗೆ ಹೋಗ್ಬೇಕು. ಹಾಂ ಹಾಗೆ ನಾ ಅದು ಮಾಡ್ಬೋದಾ? ಹಂಗಾರೆ ಸರಿ. ಇವಾಗ ಕರೆಕ್ಟ್ ಇವಾಗ ಕರೆಕ್ಟಾಗಿ ಮುದ್ದು ಕೆಳಗೆ ಮಾಡ್ಬೇಡ. ಅವಾಗ ಇದನ್ನ ಇನ್ನೊಂಚೂರು ಇದನ್ನ ಮೇಲೆ ಮಾಡಬೇಡ. ಇವಾಗ ಪರ್ಫೆಕ್ಟ್ ಆಗಿದೆ, ಇದನ್ನ ಮೇಲೆ ಮಾಡೋಣ. ಕಾಣ್ತಾ ಇದೆ ಅದು. ಇವಾಗ ಇದು ಕರೆಕ್ಟ್. ಕರೆಕ್ಟ್ ಬಂತಾ? ನೀನು ಹೇಳ್ಬಿಟ್ಟು ಇನ್ನು ಕೆಳಗೆ ಬರ್ಬೇಕಾ? ನಂದು ಬಾಡಿ ಇಷ್ಟು ಕರೆಕ್ಟ್ ಇದೆ ಅಲ್ವಾ? ಮೇಲೆ ಸ್ವಲ್ಪ ಖಾಲಿ ಕಾಣ್ತಾ ಇದೆ ನಮ್ಮದು. ಇದು ಕೆಳಗೆ ಹೋಗ್ಬೇಕು. ಹಾಂ ಅಲ್ಲ, ಅದು ಹಾಗೆ ಮಾಡಿದ್ರೆ ಅಷ್ಟೊಂದು. ಹಾಂ ಇವಾಗ ಕರೆಕ್ಟ್ ಆಯಿತು. ನಾನು ಚೂರು ಕೆಳಗೆ ಮಾಡಿದ್ರೆ ಬೆಸ್ಟ್ ಇರುತ್ತೆ ಮೊದಲು. ಚೆನ್ನಾಗಿದೆ. ಇದನ್ನೇ ಎತ್ತರ ಮಾಡ್ಕೊಳ್ಬೇಕು ನಾನು. ನೋಡು, ಈಗ ಮೇಲ್ಗಡೆ ಸ್ವಲ್ಪ ಖಾಲಿ ಇದೆಯಲ್ಲ, ಇದನ್ನ ಹೆಂಗಾರು ಮಾಡಿ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಬೇಕು. ಅಲ್ಲ, ಇದನ್ನೇ ಚೂರು ಕೆಳಗೆ ಮಾಡಬೇಕು. ಏನಕ್ಕೆ ಗೊತ್ತಾ, ನಾನು ಮೇಲೆ ಎತ್ತರ ಹೋದ್ರೆ ಇದು ಕೆಳಗೆ ಬರುತ್ತಲ್ಲ, ಮುದ್ದನ್ನು ಕೆಳಗೆ ಹೋಗುತ್ತೆ. ಮತ್ತೆ ಇನ್ನೊಂದು ಚೂರು ಕೆಳಗೆ ಮಾಡಬೇಕು.
ಅವಸರ ನಾನು ಮಾಡಿಲ್ಲ, ನೀವು ಒಬ್ಬನೇ ಮಾಡ್ತಾ ಅಂತ ನಾನು. ಇಷ್ಟೊಂದು ಬೇಡ. ಅಂದ್ರೆ ನೀನು ಕೂತ್ಕೊಂಡು ನಾನು ಹೇಳ್ತೀನಿ. ಆಯ್ತು ಆಯ್ತು. ಅದೇ ಅದನ್ನು ಸ್ವಲ್ಪ ನಾನು ಮುಂದೆನೇ ತೊಗೊಂಡ್ಬಿಡು ಅಷ್ಟೇ. ಅಲ್ಲ ಹಾಂ, ಈಗ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಮುಂದೆ ಇದು ಚೂರು ತಡಿ, ನಾನು ಅಲೈನ್ಮೆಂಟ್ ಮಾಡ್ತಾ ಇದ್ದೀನಿ. ನಾನು ಯಾವ ಕಡೆ ಬೇಡ ಮಾಡ್ತೀನಿ. ನಂದು ಅದು ಮೈಂಡಲ್ಲಿ ಇರುತ್ತೆ ತಾನೆ. ನೋಡಿ ಒಟ್ಟಿನಲ್ಲಿ ಸೆಟ್ ಆಗಬೇಕಲ್ವಾ ನೀಟಾಗಿ. ಅಂದರೆ ಈಗೇನು ಗೊತ್ತಾ ಬಂಗಾರ, ನಾನು ಏನು ಮಾಡ್ತಿದ್ದರೆ ಈಗ ಇಲ್ವಾ ಹೇಳ್ತೀನಿ. ಏನಕ್ಕಂದರೆ ಅವಾಗಲೂ ಜಾಸ್ತಿ ಅಲ್ಲಿತ್ತಲ್ಲ, ಅಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತೆ. ನೀಟಾಗಿ ಫ್ರೇಮ್ ಕವರ್ ಆಗಬೇಕು ಅಂತ ನಾನು. ಹಾಂ, ಇವಾಗ ಸ್ವಲ್ಪ ಉಲ್ಟಾ ಆಯ್ತಾ ನನಗೆ ಗೊತ್ತಾಗುತ್ತೆ ಮಾಡೋದು. ಬೇಡ, ಇದು ಕರೆಕ್ಟಾಗಿದೆ. ಈಗ ನೀನು ಇಲ್ಲಿ ಸೈಡ್ ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ಒಂಚೂರು ನೋಡು, ನಿಮಗೂ ಗೊತ್ತಾಗುತ್ತೆ. ನೋಡು ಬಂಗಾರ, ಸ್ಟ್ರೈಟ್ ಇದೆಯಾ ಏನು ಅನ್ಸುತ್ತೆ ನೋಡು. ಕರೆಕ್ಟಾಗಿದೆ, ಏನು ತೆಗಿಯಲ್ಲ. ಸ್ಟ್ರೈಟ್ ಬರ್ತದೆ ಇವಾಗ. ನಾನು ಅಂದರೆ ಏನು ಮಾಡಬೇಡ, ನಾನು ಒಂದು ಚುಚ್ಚು ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸ್ಟ್ರೈಟ್ ಬರ್ತಲ್ವಾ ಹೀಗೆ. ಎಲ್ಲಿ ಬಾಗಿಲು ಕಾಣ್ತಾ ಇದೆಯಾ? ಇಲ್ಲ ಮುಗ್ದು ಬಾಗಿಲಲ್ಲ. ಅದು ಯಾಕೆ ಸದ್ಯ ಬಾಗಿಲೇನು ಕಾಣ್ತಾ ಇಲ್ಲ, ಆವಾಗಲೇ ಕಾಣ್ತಾ ಇತ್ತು. ಆಗಲಿ, ಅದನ್ನು ಆಮೇಲೆ ನಾವು ವ್ಲಾಗಿಗೆ ಹಾಕ್ತೀನಿ. ಇದು ಬುದ್ಧನ ನೋಡು ಬಂಗಾರ ಒಂದ್ಸತಿ. ಹೀಗೆ ಮಾತಾಡ್ತೀನಿ. ಕರೆಕ್ಟ್, ಸೂಪರ್. ಬಂಗಾರ ಇವಾಗ ಒಂದು ಫೋಟೋ ತೆಗಿ, ಅದು ಮಧ್ಯ ಇದನ್ನು ಇದು ಸರಿ ಮಾಡ್ಕೊತೀನಿ. ಆಫ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. 10 ಸೆಕೆಂಡ್ ಮತ್ತೆ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಇರ್ತದೆ. ಇಷ್ಟೇ ಕಾಲ ಇಲ್ಲ. ಆ ಡೆಂಬೆಲ್ಸ್ ಒಂದು ಅದು ಮಾಡಿಸ್ತಾ ಇದ್ದೀನಿ ಬಂಗಾರ, ಅದು ಮಾಡಿಸ್ತಾ ಇದ್ದೀನಿ. ಈ ಕೋಲಿಂದ ಹೇಳ್ಕೊಡು. ಹಾಂ, ಹಿಂದೆಯಿಂದ ಬರಬೇಕು. ಇದೊಂದು ಮಾಡಿಸ್ತೀನಿ. ಇದು ಚೆನ್ನಾಗಿದೆ ನೋಡು, ಸೂಪರ್. ಇದೊಂದು 25 ಜಾಸ್ತಿ ಕೈ ಯಾವುದು ಮಾಡಿಸ್ಬೇಡ. ಹಿಂಗೆ ಕೊಯ್ಲ ಮೊದಲೇ ಅವರು ವಯಸ್ಸಿಗೆ ಕೈ ಆಯ್ತು ಆಯ್ತು. ಇಲ್ಲ ಬಂಗಾರ, ನೀನು ಹಿಂಗೆ ಮಾಡಿಸ್ತೀನ ಅದೇ ಏನಾಗುತ್ತೆ ಹಿಂಗೆ. ಆಯ್ತು ಆಯ್ತು ಮಜ್ಜ ವಿಡಿಯೋ ಮಾಡಿ. ಅಲ್ಲ, ಅವರೇ ಬಂದಿದ್ದು ಲಾಸ್ಟ್ ಟೈಮ್. ಅವ್ರ ಮಗ ಬಂದಿದ್ದು. ಏನು ಬ್ಲರ ಬರ್ತಾ ಇದೆಯಲ್ಲ. ಸೊ ಟೊಮೆಟೊ ಇಲ್ದಿರ ಸಾರು ಮಾಡಿದ್ದೀನಿ ಇವತ್ತು. ಸೊಪ್ಪಿನ ಹುಡಿ ಸ್ವಲ್ಪ ಕುದ್ರೆ ಆಫ್ ಮಾಡೋದು. ಇದರಲ್ಲಿ ಸ್ವಲ್ಪ ಇದೆ, ಸ್ವಲ್ಪ ಚಟ್ನಿ ಇದೆ, ಮನೆಯದೇ ಚಟ್ನಿ. ಸ್ವಲ್ಪ ಒಗ್ಗರಣೆ ಹಾಕಿದ್ದೆ. ಅದು ಬಿಟ್ಟರೆ ಸ್ವಲ್ಪ ರೈಸ್ ಇದೆ, ರೆಡ್ ರೈಸು, ಗಂಜಿಯನ್ನ. ಇಲ್ಲಿ ಚಪಾತಿ ಇದೆ, ಚಪಾತಿ ಮಾಡಿದೆ. ಸೊ 1 2 3 ಚಪಾತಿ ಸಾಕಾಗುತ್ತೆ ಇಬ್ಬರಿಗೆ. ಮೇ 21ನೇ ತಾರೀಕು ಇಲ್ಲಿ ಒಂದೆರಡು ಹಣ್ಣು ಆರ್ಡ್ರ್ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ. ಹಾಂ, ಸೂಪರ್ ಬಂಗಾರ. ಏನಂತೆ? ಏನಿಲ್ಲ, ಹಾಂ, ಶನಿವಾರ ಆಯ್ತಲ್ಲ, ಹಾಂ, ಅದು ಚಾಮರಾಜಪೇಟೆಗೆ ಆಫೀಸ್ ಇದೆ. ಆಫೀಸ್ ಬಂದು ಮೀಟ್ ಆಗು ಅಂತ ಹೇಳಿ. ಇವತ್ತು ಯಾವ ವಾರ? ಇವತ್ತು ಗುರುವಾರ. ಏನಕ್ಕಂತೆ? ಅಲ್ಲ, ಅದು ಸ್ಯಾಲ್ರಿ ಜಾಸ್ತಿ ಕೇಳಿಲ್ಲ. ಅದರದ್ದು ಎಲ್ಲ ಮಾತುಕತೆ ಆಯಿತು, ಎಲ್ಲ ಬೇರೆ ಪೋಸ್ಟ್ನು ಆಯಿತು. ಮುದ್ದು ಹೇಳಲೇ ಇಲ್ವಲ್ಲ ಮುದ್ದು. ಅದನ್ನ ಹೇಳ್ಬೇಕು ತಾನೆ. ನೋಡು, ಜಸ್ಟ್ ಇವಾಗ 9:05 ಕಾಲ್ ಮಾಡಿದ್ರು. ಆಯ್ತು, ಏನು ಹೇಳಿದ್ರು ಅದರ ಹೇಳು. ಏನಿಲ್ಲ, ವಿನೋದ್ ಎಲ್ಲಿದ್ದೀರಾ ಅಂದ. ಸರ್ ಊರಲ್ಲಿ ಇದ್ದೀನಿ.
ಆಯಿತು ಯಾವಾಗ ಬರ್ತೀರಾ ಸರ್ ನೀವು ಇವತ್ತೇ ಹೇಳಿದ್ರೆ ಇವತ್ತೇ ಬರ್ತೀನಿ ಸರ್ ಕೂತ್ಕೋತೀನಿ ಅಂತ. ಆಯಿತು ನಾ ಶನಿವಾರ ಚಾಮರಾಜಪೇಟೆ ನಮ್ಮ ಆಫೀಸ್ಗೆ ರವಿಕುಮಾರ್ ಅಂತ ಇರ್ತಾರೆ ಅಲ್ಲಿ ಬನ್ನಿ ಅಂದ್ಬಿಟ್ಟು ಮಾತಾಡಿ ಸರ್ ಅಂತ. ಓಕೆ ಸರ್ ಅಂತ ಹೇಳ್ಬಿಟ್ಟು ಅಲ್ಲ ಪೋಸ್ಟ್ ಏನೋ ಬೇರೆ ಆಯ್ತು ಅಂದಲ್ಲ. ಅದೇ ಪೋಸ್ಟ್ ಅಲ್ಲಿ ಬೇರೆ ಕೊಡೋದು ನಂದು ಇದ್ರ ಮೇಲೆ ಕೊಡ್ತಾರೆ. ಅಲ್ಲ ಅವ್ರು ಹೇಳಿದ್ರ ಸುಮ್ಮನೆ ನೀನೇ ತಿಳ್ಕೊಬೇಡ. ಅವ್ರು ಹೇಳಿ ಅದನ್ನ ಹೇಳ್ತಾನೆ ಇಲ್ವಲ್ಲ ಏನ್ ಹೇಳಿದ್ರು ಅದನ್ನ ಮತ್ತು ಕನ್ಫ್ಯೂಸ್ ಬಾಳ ನೀನ್ ಹೇಳ್ತಾ ಅಯ್ಯೋ ನೀನ್ ಕನ್ಫ್ಯೂಸ್ ಮಾಡ್ತಿರೋದು. ಇಲ್ಲಿ ಬರ್ತಾರೆ ಇಲ್ಲಿ ಬನ್ನಿ ಮಾತಾಡಿ ಅದನ್ನೇನ್ ಹಾಕಲ್ಲ ಬಂಗಾರ. ಆಯ್ತು ಬಿಡು. ನಾನು ಮೊನ್ನೆ ಹೇಳ್ದಲ್ಲ ಏನಂತ 14,000 ಕೊಡ್ತೀನಿ ಯಾವ ಹೋಗ್ತಾನೆ ಹೇಳು. ಅಲ್ಲ ಗೊತ್ತಾಯ್ತು ಒಂದ್ಸತಿ ಕೇಳ್ಕೊಳ್ಳೋ ಬಂಗಾರ. ಅಲ್ಲಿ ಹೋಗ್ಬಿಟ್ಟು ಮತ್ತೆ 10,000 14,000 ಇಲ್ಲಪ್ಪ ಅದಿಲ್ಲ ಅಂದಿದ್ದಕ್ಕೆ ಕರೀತಾ ಇರೋದು ಇವಾಗ. ನನ್ ಮಗ ಕಣ ಈಗ ನೀನೇ ತಾನೇ ಹೇಳ್ದೆ ಬಂದ್ಬಿಟ್ಟು ಈ ನನಗೆ ಸಿಟ್ಟು ಬರ್ಸ್ಬೇಡುವ. ನಿನ್ಗೆ ಬೇಕಾದ್ರೆ ಮತ್ತೆ ನನ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ. ನನ್ಗೆ ಈ ತರ ಮಾಡಿದ್ರೆ ಸಿಟ್ಟು ಬರೋದು. ಸುಳ್ಳು ಹೇಳಿದ್ರೆ ಸಿಟ್ಟು ಬರೋದು ನನಗೆ. ನೀನೇ ಹೇಳ್ದಲ್ಲೋ ಅವ್ರು ಏನು ಹೇಳಿದ ನನ್ಗೆ ಅನ್ಸುತ್ತೆ ಅಂತ ನೀನೇ ತಾನೇ ಹೇಳ್ತಾ ಇರೋದು ಬಂಗಾರ. ಮತ್ತೆ ಇವಾಗ ಪೋಸ್ಟ್ ಚೇಂಜ್ ಆಯ್ತು ಅಂತ ಹಿಂಗ್ ಮಾತಾಡೋ ಕನ್ಫ್ಯೂಷನ್ ನಂಗೆ ಮಾಡ್ಬೇಡ ಅಂತ ಹೇಳ್ತಾರೆ. ಆಯ್ತು ಅವ್ರು ಏನ್ ಹೇಳಿದ್ರು ಅಷ್ಟೇ ಹೇಳ್ತೀನಿ. ನಾನು ಅನ್ಸುತ್ತೆ ನಾನು ಕೇಳಿದ್ರು ಹೇಳು ಸುಮ್ಮನೆ ಏನ್ ಹೇಳಿದ್ರು. ಇವಾಗ ಆಯ್ತು ಹೇಗಿದ್ರ ಅಂತ ಕೇಳಿದ್ರು. ಸರ್ ಊರಲ್ಲಿ ಇದ್ದೀನಿ ಅಂತ. ಮತ್ತೆ ಬೆಂಗಳೂರಿಗೆ ಯಾವಾಗ ಬರ್ತೀರಾ ಅಂತಂದ್ರು. ಸರ್ ಬೆಂಗಳೂರಿಗೆ ನೀವು ಇವತ್ತೇ ಹೇಳಿದ್ರೆ ಇವತ್ತೇ ಬರ್ತೀನಿ ಸರ್ ಅಂತೆ. ಇವತ್ತು ಬಿಡು ಅಂದ್ರೆ ನಾನು ನಾಳೆ ಮೀಟ್ ಆಗೋದ್ರೆ ಇವತ್ತು ಬಿಡ್ತೀನಿ ಅಂತ ಹೇಳಿದೆ. ಹಾಗಾದ್ರೆ ಏನೇನೋ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾತಾಡಿದ್ರೆ ಅವ್ರು ಒಳಗಡೆ ಮಾತಾಡೋ ಓಕೆ ತನಿಸಾದ್ರ ಬೇಡ ಚಾಮರಾಜಪೇಟೆ ನಮ್ದು ಆಫೀಸ್ ಹೆಡ್ ಆಫೀಸ್ ಬಂದು ಒಂದ್ಸಲ ಮೀಟ್ ಆಗ್ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದ್ರು. ಅಲ್ಲ ಅದ್ ಹೇಳಿದ್ರು ಅಷ್ಟು ಹೇಳಿದ್ರಲ್ವಾ. ಮತ್ತೆ ನನ್ಗೆ ಯಾಕೆ ಕನ್ಫ್ಯೂಷನ್ ಅಂದ್ರೆ ನಾನು ಹೇಳ್ದೆ ಅಯ್ಯೋ ಯಾಕೆ ಮೊದಲು ಇದು ಪೋಸ್ಟ್ ಇದೆ ಏನದು ಅಷ್ಟು ದುಡ್ಡಿಗೆ ಅಂದಿದ್ದಕ್ಕೆ ನೀನು ಹೇಳಿದೆ ಇಲ್ಲ ಪೋಸ್ಟ್ ಏನಾದ್ರು ಚೇಂಜ್ ಮಾಡಿದ್ದಾರೆ ಅಂತ ಅಂದೆ. ಅವ್ರು ಹೇಳಿಲ್ಲ ಇನ್ನ ಅಂತ ಅನ್ನೋದು ಕನ್ಫರ್ಮ್ ಆಯ್ತು. ಅಷ್ಟಕ್ಕೆ ಮತ್ತೆ ನಂಗೆ ಕನ್ಫ್ಯೂಷನ್ ಮಾಡಿದ್ಯಾರು. ಅಲ್ಲಿ ಹೋಗಿ ಮತ್ತೆ 14,000 ಅಂತ ಹೇಳಿದ್ರು ಮಾಡೋದು ಬೇಡ ಅಂತ ಬರ್ತೀನಿ ಅಷ್ಟೇ. ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನೀನು 2,000 ಇಲ್ಲಿ ಮತ್ತೆ ಏನ್ ಮಾಡೋಕ್ಕಾಗಲ್ಲ. ಆಯ್ತು ವೇಸ್ಟ್ ಅಂದ್ರೆ ವೇಸ್ಟ್ ಆಗಿದ್ರೆ ಆಗ್ಲಿ ಬಂಗಾರ. ಸುಮ್ಮನೆ ನಿಮ್ ಟೈಮ್ ಎನರ್ಜಿ ವೇಸ್ಟ್. ದುಡ್ಡು ವೇಸ್ಟ್ ಆದ್ರೆ ಆಗ್ಲಿ ನಿಮ್ದು ಟೈಮ್ ಎನರ್ಜಿ ವೇಸ್ಟ್. ಅದನ್ನ ಹೇಳೋದು ನಾನು. ಏನ್ ಮಾಡೋಕ್ಕಾಗಲ್ಲ ಮತ್ತೆ ಹೋಗ್ಬರ್ತೀನಿ ಆಗೋ ಒಂದೈತೆ ಇಷ್ಟೆಲ್ಲ ಸರ್ತಿ ಪದೇ ಕಾಲ್ ಮಾಡ್ತೀನಿ. ಆಯ್ತು ನಿನ್ನ ಅದನ್ನ ನನಗೆ ಕ್ಲಾರಿಟಿ ಹೇಳ್ಬೇಕು ಯಾವಾಗ್ಲೂ. ನನಗೆ ಇಷ್ಟ 14,000 ಕೊಟ್ಟರು ಪರವಾಗಿಲ್ಲ ನೋಡೋಣ ಹೋಗಿ ಬರ್ತೀನಿ ಅಂದ್ರೆ ಅದೊಂಥರ ನಿನ್ಗೆ ಫಸ್ಟ್ ಆಫ್ ಆಲ್ ಧೈರ್ಯವಾಗಿ ಮಾತಾಡೋದನ್ನ ಕಲಿಸ್ತಾ ಇರೋದನ್ನ ನಾನು ತಿಳ್ಕೊಂಡು ಇರೋದನ್ನ ಹೇಳು. ಮೊದಲು ಇವ್ರು ಏನು ಹೇಳಿಲ್ಲ ಪೋಸ್ಟ್ ಚೇಂಜ್ ಏನು ಹೇಳಿಲ್ಲ. ಇಷ್ಟು ಹೇಳಿದ್ದಾರೆ ನಾನು ಹೋಗಿ ಬರ್ತೀನಿ. ಅದಿಷ್ಟು ನಾನೇ ಮೊನ್ನೆ ಹೇಳಿದಲ್ವಾ 10,000 ಕೊಟ್ಟರು ಸರಿ 14,000 ಅದೇನು ದುಡ್ಡಲ್ವಾ. ಮತ್ತೆ ನೀನು ಅದನ್ನ ಕ್ಲಾರಿಟಿಯಾಗಿ ಮಾತಾಡೋದು ಕಲ್ತ್ಕೊಂತ ಬೈತಾ ಇರೋದು. ಏನು ನಾನು ಹೋಗ್ಬೇಡ ಅಂತ ಏನು ಕಟ್ಟಾಕೊಂಡಿದ್ದೀನಿ. ಮಾತಾಡೋ ರೀತಿ ಹೇಳ್ತಾ ಇರೋದು. ಹೋಗ್ಬಾ ನೀನು ಹಂಗೆ ಹೇಳ್ಬೇಕು. ಮೊದಲು ಅವ್ರೇನು ಹೇಳಿಲ್ಲ. ನನಗೆ ಅನ್ನಿಸ್ತಿದೆ ಹೋಗಿ ಬರೋಣ ಅಂತ ಹೇಳಿ ಅವರೇ ಫೋನ್ ಮಾಡಿದಾಗ ಅನ್ಸದ ನಾನು ನಿಮ್ಮ ಪ್ಲೇಸಲ್ಲಿ ಇದ್ದರೆ ಹೋಗಿ ಬರ್ತಾ ಇದ್ದೆ. ಆ ಥರ ಹೋಗಿ ಬರ್ತೀನಿ ನೋಡೋಣ ಏನಾಗುತ್ತೆ ಈ ಥರ ಹೇಳ್ಬೇಕು. ನನಗೆ ಕ್ಲಾರಿಟಿ ಇಲ್ಲ ಅಂದರೆ ಸಿಟ್ಟು ಬರೋದು. ಮಾತಲ್ಲಿ ಕ್ಲಾರಿಟಿ ಇದ್ದು ಆಯ್ತು ಬಂಗಾರ. Anaganda, naikanda, ni. Serius ba? Pero serius hindi. Narapan ito na hindi. Sige, satu pa isili ako na ako. Tenderen. ನಮಸ್ಕಾರ ರೀ ಮಾತು ಹೊಂಟೇನ್ರಿ ಟಾಯ್ಲೆಟ್ ಕಾಲೆ ಊರಿಗೆ ಬಾಯ್. ನಾನು ನೋಡೋಕ್ಕಿಲ್ಲ ನೋಡಿ ಸ್ಮೈಲ್ ಮಾಡಿ ಚೆನ್ನಾಗಿ. ನೀನು ಬೇಜಾರಾಗಿರ್ಬೇಡ ಆರಾಮಾಗಿರು. ನೀನು ನೋಡಿದ್ರೆ ನಾನು ಕಣ್ಣೋಡಿದಾಗ ಮಾಡ್ತೀನಿ ನೆನಪಾಗುತ್ತೆ. ಹಂಗಲ್ಲ ಮಗು ನಾನು ಹಂಗೆ ಅಂದರೆ ಅರ್ಜೆಂಟ್ ರಜೆ ಮಾಡ್ಕೊಳ್ಳೋದು ಸ್ವಲ್ಪ ಕಾಲೇಜ್ ಹೋಗುವಾಗ ಅಮ್ಮನ ಬಗ್ಗೆ ಜಾಸ್ತಿ ಕಾಳಜಿ ಮಾಡೋದು ಹಿಂಗೆ ಮಾಡಿ ಅರ್ಧ ಇದಾಗ್ಬಿಡ್ತೈತೆ. ನಾನೇ ಬೇಜಾರಾಗ್ಬಿಡ್ತೈತೆ. ಹಂಗೆ ಮಾಡ್ಕೋಬೇಡ ಅಂತ ಹೇಳೋದು. ನಮ್ಗೆ ಗೊತ್ತಲ್ವಾ ನಮ್ಮದು ಲಾಸ್ಟ್ ಟೈಮಿಗೆ ಯಾವಾಗಲೂ ಇಲ್ಲೇ ಕೂತಿದ್ವಿ. ಅಲ್ಲಿ ತೊಗೊಳ್ಬೇಕು ಅನ್ಸುತ್ತಾ ಟೋಕನ್. ಒಂದ್ಸತಿ ಇಲ್ಲೇ ಕೂತಿದ್ವಿ ನೆನಪಿದೆ. ಮತ್ತು ಇಡ್ಲಿ ಮಾಮೂಲಿ ನಾನು ಇಡ್ಲಿ ಸಾಂಬಾರು ತೊಗೊಳ್ತೀನಿ. ಅಲ್ಲ ಡಬ್ಬಲ್ಲೇ ತೊಗೊಳ್ಳೋಣ ಸಾಕಾಗಲ್ಲ ನಮ್ಮದು. ನೋಡಿ ಇಷ್ಟು ಚಿಕ್ಕದಿದೆ. ಆಯ್ತು
ಏನಾರ ಸ್ಮೈಲ್ ಮಾಡಿ. ನಾನು ಹಿಂಗೆ ತೊಗೊಳ್ತಾ ಇರಲಿಲ್ಲ, ಮತ್ತು ನೀವು ಬೇಜಾರು ಮಾಡ್ಕೊಳ್ತೀಯ ಅಂತ ನಾನು. ಏನು ಇರು, ನಾನು ಬರ್ತೀನಿ. ಇದೊಂದು 18 ನಂಬರ್ ಎಷ್ಟು ಮುದ್ದು? 19 ನಂತರ ಇಲ್ಲಿ ಮುದ್ದು. ಸೂಪರ್. ನಿನ್ನ 19ನಾ? ವಿಂಡೋ ಕರೆಕ್ಟ್ ಆಯ್ತು, ಒಳ್ಳೇದಾಯ್ತು, ಸೂಪರ್. ಏನು ಬಂಗಾರ? ಒಳ್ಳೇದಾಯ್ತು ಬಿಡು, ನಂಬರ್ ನೋಡ್ಕೊಂಡು ಬಿಡೋಣ. ಸೂಪರ್. ರಾಜ ಎತ್ತರಕ್ಕೆ ಬರ್ತಾ ಇದೆಯಾ? ಬಾಯ್, ಹ್ಯಾಪಿ ಜರ್ನಿ. ಸೊ ವಿನ್ನು ಹೋಗ್ತಾ ಇದ್ದು ಮೇ 22ನೇ ತಾರೀಕು ಸಂಜೆ ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಸೊ ದೋಸೆ ಹಿಟ್ಟು ಇನ್ನೂ ಕೂಡ ಉಳಿದಿತ್ತು, ನನಗಂತೂ ಬಿಸಾಕೋಕ್ಕೂ ಮನಸ್ಸಾಗಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಅದಕ್ಕೆ ಇಡ್ಲಿ ರವೆ ಮತ್ತು ಜೀರಿಗೆ, ಪೆಪ್ಪರು ಎಲ್ಲ ಹಾಕಿದ್ದೀನಿ, ಕರ್ಬೇವೆಲ್ಲ, ಉಪ್ಪು ಹಾಕಿ ಯೂಸ್ ಮಾಡ್ತಾ